ಬಿಟ್ಟಿದ್ವಿ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮಾಧ್ಯಮದವ್ರಿಗೆಲ್ಲನೂ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಈ ವಿಷಯ ಹೇಳೋಣ ಅಂತ ಅಂದ್ಬಿಟ್ಟು ಸುಮಾರು ಒಂದು 10 ದಿವಸದಿಂದ ನಾನು ಯೋಗದಾನ್ ಭಟ್ ಅವರು ಮತ್ತು ಶರಣ್ ಅವರು ಯೋಚನೆ ಮಾಡಿದ್ವಿ. ಅದು ಇವತ್ತು ಕಾಲ ಕೂಡಿ ಬಂದಿದೆ. ಮೊದಲನೇದಾಗಿ ಈ ವರ್ಷದ ಮೊದಲನೇ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಶರಣ್ ಅವರು ಹಾಡಿರೋ ಹಾಡನ್ನು ನಮ್ಮ ಗಾಯಕರು ಹಾಡೋ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಹಂಗಂದ್ಬಿಟ್ಟು ಶರಣ್ ಅವರು ಹಾಡಲ್ವಾ ಅಂತ ಕೇಳಬೇಡಿ, ಖಂಡಿತವಾಗ್ಲೂ ಹಾಡ್ತಾರೆ ಇವೆಲ್ಲ ಮಾತು ಮುಗಿದ ಮೇಲೆ. ನಮ್ಮ ಪತ್ರಿಕಾ ಸ್ನೇಹಿತರು ಹೇಳಿದ್ರು, ಸುಖದಲ್ಲಿ ಅಮಲ್ ಇಟ್ಟುಬಿಟ್ಟು ಅಮಲ್ ಹಾಕ್ಬಿಟ್ಟು ಆದ್ಮೇಲೆ ಪತ್ರಿಕಾಗೋಷ್ಠಿ ಮಾಡ್ಬೋದಾಗಿತ್ತಿಲ್ಲ ಅಂದರು. ಆಮೇಲೆ ಬೇರೆ ಬೇರೆ ಏನೋ ಪ್ರಶ್ನೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ. ಬಟ್ ಪ್ರೆಸ್ ಮೀಟ್ ಆಗೋಗ್ಲಿ, ಆಮೇಲೆ ಆಗಲ್ಲ. ಥ್ಯಾಂಕ್ ಯು. ಮೊದಲನೇ ಪ್ರೆಸ್ ಮೀಟ್ ಅಂತೆ, ಅದು ನಮ್ಮದೇ ಆಗಿರೋದು, ನಂದು ಶರಣ್ ಸರ್ದು ಮತ್ತು ನಮ್ಮ ಇಡೀ ಅಮಲು ತಂಡದೊಂದು ಭಾಗ್ಯ. ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು. ಈ ಅಮಲು ನಾವು ಆಲ್ಮೋಸ್ಟ್ ಒಂದು 6-8 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದೊಂದು ಸಣ್ಣ ಪ್ರಯತ್ನ ಅಂತ ಅಂದ್ಕೊಂಡು ಶುರು ಮಾಡಿದ ಗೀತೆ. ಇದಕ್ಕೆ ಇನ್ನೊಂದು ಬಾಯಾರಿಕೆಗೆ ಏನು ಕಾರಣ ಅಂತ ಇದ್ರದ್ದು ಕಂಟಿನ್ಯೂಷನ್ ಇನ್ನೊಂದು ಹಾಡು ಬರುತ್ತೆ. ಬಟ್ ಅದಕ್ಕೆ ಮುಂಚೆ ಇದನ್ನು ಶುರು ಮಾಡಿದಾಗ ಭಾರಿ ಮಜಾ ತೊಗೊಂಡಿದ್ವಿ. ನನಗೊಬ್ಬ ಕುಡ್ಕ ಸಿಗ್ತಿದ್ದ ನನ್ನ ಮನೆ, ನಾವು ಯಾವಾಗ ಹೋಗ್ಬೇಕಾದ್ರು ನನ್ನ ಶರಬತ್ತು ಗೀತೆಗಳ ಭಕ್ತ ಅವನು. ಮತ್ತು ಶರಣ ಸರ್ ದೊಡ್ಡ ಅಭಿಮಾನಿ. ಅವನು ಎಷ್ಟು ಟೈಟಾಗಿ ಸಿಗೋನು ರಾತ್ರಿ 11-12 ಅಂದರೆ ಯಾವಾಗಲೂ ಹೇಳೋದು, ನೋಡೇ ಎಣ್ಣೆಲಿ ಹೇಳ್ತೀನಿ ಅಂತ ತಿಳ್ಕೊಬಿಡಿ, ನಾನು ಕುಡ್ದಿಲ್ಲ ಅದು. ಪ್ರತಿ ಕುಡ್ಕ ಹೇಳೋದು, ನಾನು ಎಣ್ಣೆಲಿ ಹೇಳ್ತೀನಿ ಅಂದ್ಕೋಬೇಡಿ, ಎಣ್ಣೆಲಿ ಮಾತಾಡ್ತಿದ್ದೀನಿ ಅಂದ್ಕೋಬೇಡಿ ಅಂತ ಹೇಳೋದ ಅಂದರೆ ಅವನು ಟೈಟ್ ಆಗಿದ್ದಾರೆ ಅಂತಲೇ ಅರ್ಥ. ಹಂಗಾಗಿ ಯಾರು ಟೈಟ್ ಆಗಿರೋದು ಅಂತ ಒಂದು ದಿವಸ ನನ್ನ ಪ್ರಶ್ನೆ ಬಂತು. ನಾನು ಕುಡ್ದಿಲ್ಲ ಅಂತಾನೆ, ನನಗೇನು ಏರಿಲ್ಲ ಅಂತಾನೆ, ನಿಲ್ಲಕ್ಕಾಗಲ್ಲ. ಇದನ್ನು ಏನಾದ್ರು ಒಂದು ಹಾಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಮಧ್ಯರಾತ್ರಿ ನಾನು ಚೇತನಿಗೆ ಕೇಳಿದೆ. ನಾವು ಎಲ್ಲ ಕೊಡುಕರು ಅಂತ ತರ್ಕೋಣ, ನಾನು ತುಂಬ ಡೀಸೆಂಟು, ಅವಾಗವಾಗ ಒಂದು ಸ್ವಲ್ಪ 7 ಗಂಟೆ ಮೇಲೆ ಯಾಮಾರ್ಬಿಡ್ತೀನಿ ಅಷ್ಟೇ. ಒಂದು 2 ಅವರ್ಸಿಗೆ ಅಷ್ಟೇ ಯಾಮಾರ್ತೀನಿ. ಮನು ಹಂಗೆ ಅನ್ಬೋದು, ಮೋಕ್ಷ ಹಂಗೆ ಅನ್ಬೋದು. ಆಮೇಲೆ ವೆಂಕಣ್ಣ ನೋಡಿದಿರೋ ಮಂಜಣ್ಣನಿಗಿಂತ ಬೇಕಾ ನಮಗೆ ಸಾಥಿಗಳು, ಎಷ್ಟು ಜನ ಇದ್ದಾರೆ, ಜಗ್ಗಿ ಬಗ್ಗಿ, ಒಂದು ಸತೀಶ್ ಒಬ್ಬರು ಮಿಸ್ಸಿಂಗು. ಮಾಧ್ಯಮ ಮಿತ್ರ ಜೊತೆಗೇನೆ ಎಷ್ಟೋ ಶರಬತ್ತು ಕಥೆಗಳಾಗಿದೆ. ಅಲ್ಲ ಹೇಳು ಶರಬತ್ತಣ್ಣ, ಈ ಶರಬತ್ತು ಕುಡಿಯಲ್ಲ ಮಂಜಣ್ಣ. ಈ ಥರ ಒಂದು ಮೆಲಡಿಯಸ್ ಆಗಿರಲಿ. ಈ ಧಾಂಗದಿಂಗಿ ಮಧ್ಯೆ ಒಂದು ತುಂಬ ಮೆಲಡಿಯಸ್ ಆಗಿದ್ದರೆ ಅದೊಂದು ತುಂಬ ವೈಯಕ್ತಿಕವಾಗಿ ತುಂಬ ಕಾಡುತ್ತೆ ಹಾಡು ಅಂತೇಳಿ ಮಾಡಿದ ಹಾಡು. ಇವನಿಗೆ ಸಿಕ್ಕೊಂದು 5 ನಿಮಿಷಕ್ಕೆ ತಯಾರು ಮಾಡಿಬಿಟ್ಟ ಚೇತನ್ ಸೋಸ್ಕ. ಮತ್ತು ಇವನ ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಡ್ಯಾವಿ ಸುರೇಶ್ ಅಂತ. ಅವರಿಬ್ಬರು ಒಂಥರ ಯುಗಳ ಜೋಡಿ ಹಾಡುಗಳು ಮಾಡೋದಕ್ಕೆ. ಅದು ತಯಾರಾಯಿತು. ನಾನು ಅಲ್ಲಿ ಇವನು ಹಾಡ್ತಿದ್ದಾಗ ಹೇಳಿದೆ, ಶರಣ್ ಸರ್ ಗಾಯನ ನನಗೆ ತುಂಬ ಇಷ್ಟ. ಇವರು ಘುಮಡು ಅಂತ ಒಂದು ದಿವಸ ಒಂದು ಪ್ಲೇಸ್ ಇದೇ ಥರ ಮಾಧ್ಯಮ ಕೂಟದಲ್ಲಿ ಒಂದು ಸತಿ ಹಾಡಿದ್ರು. ನಾನು ಅಲ್ಲಿ ಹಿಡಿದು ಕೇಳಿದ್ದೆ, ಸರ್ ಶಾಸ್ತ್ರೀಯವಾಗಿ ಕಲ್ತಿದ್ದೀರಾ? ಗೊತ್ತಿಲ್ಲಪ್ಪ, ಮನಸ್ಸಿಂದ ಹಾಡ್ತೀನಿ ಅಂದರು. ನಾನು ಇವರು ಉತ್ತರ ಕನ್ನಡ ಕಡೆ ಮಾತಾಡೋದು. ಅಂದರೆ ಮನಸ್ಸಿಂದ ಯಾವ ಮನುಷ್ಯ ಏನು ಕೆಲಸ ಮಾಡಿದ್ರು ಅದು ತುಂಬ ಯಾವುದೋ ಶಾಲೆ ಸ್ಕೂಲಿಗೆ ಹೋಗಿ ಕಲ್ತಿದ್ದಕ್ಕಿಂತ ಚೆನ್ನಾಗಿ ಕಾಣುತ್ತೆ. ಅದು ಅವತ್ತು ಇಡೀ ವೇದಿಕೆ ಒಂಥರ ಸ್ಟನ್ನಾಗ್ಬಿಟ್ಟಿತ್ತು ಇವ್ರು ಮಾಡಿದಾಗ. ಅದನ್ನು ಹೇಳಿದೆ ಅಂದರೆ ಹಾಲು ಕುಡಿದ ಮಕ್ಕಳೇ ಬರ್ತೆಲ್ಲ ಟೈಮಿಂದ ಇವ್ರದ್ದು ಒಂದು ದೋಸ್ತಿ. ನಾನು ಹಾಲು ಕುಡಿದ ಮಕ್ಕಳಿಗೆ ನಾನು ಹರಿಕೃಷ್ಣ ತುಂಬ ಸರ್ ಬೆನ್ನ ಕುಡಿದ್ವಿ ಸರ್, ಒಂದು ಹಾಡು ನಾನು ಸಿನಿಮಾ ಕಮ್ಮಿ ಹಾಡೋದು ಅಂತ. ಜಾಸ್ತಿ ನನಗದು ಗೊತ್ತಿಲ್ಲ, ನಾನು ಸರಿಗೆ ಹಾಡ್ತೇನೆ ನನಗೆ ಗೊತ್ತಿಲ್ಲ, ಹೆಂಗಾರೆ ಬರಲಿ ಹಾಡ್ರಿ ಅಂತೇಳಿ ಹಾಲು ಕುಡಿದ ಮಕ್ಕಳೇ ಬದುಕೆಲ್ಲ ಆಗ್ಬಿಟ್ಟು ಅಲ್ಲಿ ನನಗೂ ಭಯಂಕರ ಚಿಲ್ಲಾಗ್ಬಿಟ್ಟಿತ್ತು. ಅಂದರೆ ಯಾರ್ದೋ ಒಬ್ರದ್ದು ಕಂಠ ಅಥವಾ ಅವ್ರ ವ್ಯಕ್ತಿತ್ವ ಮನಸ್ಸಿಗೆ ಹತ್ತಿರ ಆಗೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಹಾಗೆ ನಾನು ಅವ್ರನ್ನ ಕರೆಯೋದೇ ಮಾಸ್ತರ್ ಅಂತ. ಉತ್ತರ ಕರ್ನಾಟಕದ ಒಂದು ದೋಸ್ತಿ. ಮತ್ತೊಂದು ಸಿನಿಮಾ ಮಾಡಬೇಕಿತ್ತು, ಅದೇನೇನು ಹಾಗೆ ಗಾಡಿ ಹಿಂಗೆ ಹೊಂಟಿದ್ದು ಹಿಂಗೆ ತಿರುಗಿಬಿಡ್ತು. ಅವತ್ತಿಂದ ಒಂದು ದೋಸ್ತಿ. ಒಂದು ಗಾಯನ ಸರ ಬಿಡಬೇಡ್ರಿ, ಅದು ನಿಮ್ಮ ಕಂಠದಲ್ಲಿ ಇದ್ದಾಗ ನೀವು ಅದನ್ನು ಅವಾಗವಾಗ ತಯಾರು ಮಾಡಿ ಅವಾಗವಾಗ ಒಂದೊಂದು ಹಾಡು 2 ಹಾಡು ಹಾಡ್ರಿ ಅಂತೇಳಿ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ಒಂದು ದೊಡ್ಡ ಶೋ ಕೂಡ ಪ್ಲ್ಯಾನ್ ಮಾಡಿದ್ದೆ. ಅಮಲು ಅಂತ ಒಂದು ಇದನ್ನೇ ಮಾಡಿಬಿಡೋಣ, ಆಲ್ಬಮ್ ಮಾಡಿ ಒಂದು ಜರ್ನಿ ಮಾಡಿಬಿಡೋಣ. ಯಾಕಂದರೆ ನಂದು ಸರ್ದು
ಹಲವಾರು ನಮ್ಮ ಅವರು ನಟಿಸಿರೋದು, ನಾನು ಬರೆದಿರೋದು ಹಲವಾರು ಗೀತೆಗಳಿದ್ದಾವೆ. ಖಾಲಿ ಕ್ವಾರ್ಟರು, ಫೋನು ಇಲ್ಲ, ಮೆಸೇಜ್ ಇಲ್ಲ, ನಾವು ಮನೆಗೆ ಹೋಗೋದಿಲ್ಲ, ಅಪ್ಪು ಸರು, ಶರಣ್ ಸರು, ದುನಿಯಾವಿಜಿ ಸರು ಮತ್ತು ಇನ್ನು ಹಲವಾರು ನಾಯಕ ನಟರು ಯಾರ್ಯಾರು ತೊಗೊಂಡ್ರೆ ಈ ತುಂಬ ನಾರ್ಮಲ್ ಆಗಿ ಒಂದು ಬಿಟ್ಟ ತಕ್ಷಣ ಹಿಟ್ಟಾಗಿರೋದು ಅಂತ ಒಂದು ಪಟ್ಟಿ ಹಾಕಿದರೆ ಶರಣ ಸರ್ದು ನಮ್ಮದೇ ಜಾಸ್ತಿ ಇದೆ. ಹೌದ್ರಿ, ಅದು ಅವರು ಅದನ್ನು ನಟಿಸೋದ್ರಿಂದ ಆಗುತ್ತೋ ಅಥವಾ ವಿಜಯ್ ಪ್ರಕಾಶ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡದೇ ಇದೆ, ಸಂಗೀತ ನಿರ್ದೇಶಕರ ಕಾಂಟ್ರಿಬ್ಯೂಷನ್ ದೊಡ್ಡದೇ ಇದೆ. ಹೀಗೆ ಒಬ್ಬರ ಕಡೆಯಿಂದನೇ ಯಾರಿಂದಾನೆ ಹಿಟ್ಟಾಗ. ಬಟ್ ಈ ಊರಿಗೆ ಎಷ್ಟು ಚೆನ್ನಾಗಿ ಈ ಮಧ್ಯಮ ವರ್ಗದ ನೋವು ನಲಿವು ಒಂದು ಅಮಲು ಅಂದರೆ ಕ್ಲೀನಾಗಿ ಅಂಟುತ್ತೆ. ಶರಣ ಸರ್ ಅದನ್ನು ನಟಿಸಿ ತೋರಿಸ್ತಾರೆ. ಇದರಲ್ಲಿ ಒಂದು ಸೆಕೆಂಡ್ ಚರಣದಲ್ಲಿ ನಾನು ಕೊಂದ ಅವನು ಯಾರು, ಅವನು ಕೊಂದ ನಾನು ಯಾರು, ಇದು ಎಂಥ ದೊಡ್ಡ ಅಮಲೆಂದರೆ ನನ್ನ ಸಾವಿನ ಸುದ್ದಿ ನಂಗೇನೇ ಬಂದಿದೆ ಅಮಲು ಏರಿದೆ ಅನ್ನೋದನ್ನು ಒಬ್ಬ ಗಾಯಕ ಅದನ್ನು ಹೇಳಿ ತೋರಿಸ್ಲಿಲ್ಲ ಅಂದರೆ ಅದು ಏನು ಬರೆದವರಿಗೂ ಸುಖ ಇಲ್ಲ, ಕೇಳೋರಿಗೂ ಸುಖ ಇಲ್ಲ. ಅದೊಂದು ಕನ್ನಡತನ, ಅದೊಂದು ಗಾಯಕಿ, ಅದೊಂದು ಉತ್ತರ ಕರ್ನಾಟಕದ್ದು ಯಾವುದು ಅವರಿಗೆ ಶಾಸ್ತ್ರೀಯವಾಗಿ ಇದು ಉತ್ತರ ಭಾರತದ ಸಂಗೀತ, ದಕ್ಷಿಣ ಭಾರತದ ಸಂಗೀತ ಇವನ್ನೆಲ್ಲ ನಾನು ಕಲ್ತಿಲ್ಲ ಅಂತಾರೆ. ಬಟ್ ಅವ್ರ ಮನಸ್ಸಲ್ಲಿದೆ, ಅವ್ರ ಕಂಠದಲ್ಲಿದೆ. ಅದನ್ನು ಹಾಡು ಕೊಟ್ಟಿದ್ದಕ್ಕೆ ಶರಣ್ ಸರಿಗೆ ಒಂದು ದೀರ್ಘ ನಮಸ್ಕಾರ. ಯಾಕಂದರೆ ನನ್ನ ಮನೆಯಲ್ಲಿ ಸತತವಾಗಿ ದಿನಕ್ಕೆ 20 ಸತಿ ಪ್ಲೇ ಆಗುತ್ತೆ. ಎಲ್ಲರೂ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನನ್ನ ಟೀಮಲ್ಲಿ ಕೂಡ ಶರಣ್ ಸರಿಗೆ. ಹೌದು, ಅದು ನಿಧಾನಕ್ಕೆ ನಾವು ಮೊನ್ನೆ ಹೊಸ ವರ್ಷಕ್ಕೆ ಇರಲಿ ಅಂತ ರಿಲೀಸ್ ಮಾಡಿದ್ವಿ. ಅದನ್ನ ತಕ್ಕ ಮಟ್ಟಿಗೆ ಕೇಳಿದ್ದಾರೆ. ಇದನ್ನು ಒಂದು 4.5 ಲಕ್ಷದವರೆಗೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಓಡಿದೆ. ಇನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ. ಮತ್ತು ಇನ್ನು ನಾನು ಧನ್ಯವಾದ ಹೇಳಬೇಕು ನಮ್ಮ ಮಾದೇವಪ್ಪ ಅವರಿಗೆ. ತಂದಿದ್ದಕ್ಕೆ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಈಗಾಗಲೇ 2 ಸಾಂಗ್ ಕಂಪೋಸ್ ಆಗಿದೆ, ರೆಕಾರ್ಡ್ ಆಗಿದೆ. ಇವಾಗ ಫಸ್ಟ್ ಸಾಂಗು ನನ್ನ ಲಕ್ಕು ಸರ್ ಹಾಡಿದೆ. ಥ್ಯಾಂಕ್ ಯು ಸರ್. ಹಾಗೆ ಈ ಹಾಡು ಹಾಡಬೇಕಾದ್ರೆ ಸಿಂಗರ್ಸ್ ಯಾರು ಅಂತ ಒಂದು ಡಿಸ್ಕಷನ್ ಬಂತು. ಆವಾಗ ಸರ್ ಇವರೇ ಹಾಡ್ಬೇಕಂದ್ಬಿಟ್ಟು ಹೇಳಿದರು. ನಾನು ಹಾಲು ಕುಡಿದ ಮಕ್ಕಳೆಲ್ಲರಿಗೂ ವಾಯ್ಸ್ ಮಿಕ್ಸಿಂಗ್ ಮಾಡಿಸಿದೆ. ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ. ಆದರೆ ಹೇಳಿದ ಇಂಪ್ರೂವೈಸೇಷನ್ ಕೆಲವರೆಲ್ಲ ಇವತ್ತು ಮಾಡ್ತಾರೆ, ಇವಾಗ ಇಮಿಡಿಯೇಟಾಗಿ ಹಾಡ್ತಿದ್ರು ಶರಣ್ ಸರ್. ಅದಾದಮೇಲೆ ಒಂದು ಹೇಳಿದ್ರು ಸರ್, ಶರಣ್ ಸರ್ ಮನೆಗೆ ಹೋಗ್ಬಿಟ್ಟು ಅವ್ರ ಸಾಂಗ್ ಹೇಳ್ತಿದ್ರು. ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಮಿತ್ರರಿಗೂ ಹೊಸ ವರ್ಷದ ಶುಭಾಶಯಗಳು. ಜೈ ಕನ್ನಡ, ಜೈ ಕರ್ನಾಟಕ. ಏನಾರ ಮಾಡ್ಕೊಳ್ಬೇಕು. ಆದರೂ ನಿಮ್ಮ ಪುರದ ಪುರುಷದ ಹುಟ್ಟಿಂದೆ ಹೋಗುತ್ತಿದೆ ನೋಡಿ. ನಮಗೆ ಆ ಒಂದು ಕನ್ನಡದ ಸಾಲು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡ್ಬಂದಿದೆ. ಸೊ ಮಹಾದೇವಪ್ಪ ಅವರಿಗೆ, ಇಡೀ ತಂಡದ ಪರವಾಗಿ, ಮಾಧ್ಯಮದ ಪರವಾಗಿ ನನ್ನ ಧನ್ಯವಾದ ಮತ್ತು ಶುಭಾಶಯಗಳು. ಸುಮುಖ, ಈ ಸಿನಿಮಾ ಫಸ್ಟ್ ಆಫ್ ಆಲ್ ಸೂಪರ್ ಆಗಿದೆ ಹಾಡು. ಸರ್ ಹೇಳಿದಂಗೆ ಅವಾಗ ಶೂಟಿಂಗ್, ನಾವು ಮನದ ಕಡೆ ಶೂಟಿಂಗ್ ಮಾಡಬೇಕಾದ್ರೆ ಈ ಹಾಡು ಸರ್ ನನಗೆ ಅವಾಗ ಪ್ಲೇ ಮಾಡಿ ಕೇಳಿಸ್ತಾ ಇದ್ರು. ಸೂಪರಾಗಿ ಬರ್ದಿದೆ ಸರ್ ಅಂತ ಹೋಗಿಸ್ತೀನಿ. ಶರಣ್ ಸರ್ ರೆಕಾರ್ಡ್ ಮಾಡೋ ಟೈಮಲ್ಲೂ ನಾನು ಹೋಗಿದ್ದೆ ಒಂದ್ಸಲಿ. ಹೇಳಿದ್ರು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಾವು. ಆ್ಯಂಡ್ ಫ್ಯಾಂಟಾಸ್ಟಿಕ್ ಸಾಂಗ್, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ತುಂಬ ಚೆನ್ನಾಗಿದೆ ಹಾಡು. ನಾನಂತೂ 1-3 ಸಲ ಕೇಳಿದ್ದೀನಿ, ಇನ್ನೊಂದು 2 ಸಲ ಎಲ್ಲರಿಗೂ ಕೇಳಿಸ್ತೀನಿ. ದಯವಿಟ್ಟು ಎಲ್ಲರೂ ಹಾಡು ನೋಡಿ ಶೇರ್ ಮಾಡಿ, ಮಜಾ ಮಾಡಿ. ಓಕೆ, ಸೂಸ್ಗೆ ಸರ್ ಸೂಪರ್. ಅವರು ಪಕ್ಕ ಹಂಗೆ ಹೇಳ್ತೀರ ಅಂತ ಮಾತಾಡಬೇಕಾ? ಸರ್ ಈಗ ಗೊತ್ತಿತ್ತು, ಇವತ್ತು ಕಟ್ಕೊಂಡು ಹೋದ್ರೆ ಪಕ್ಕ ನಾಳೆ ಎಲ್ಲ ಇದೆ ಹೇಳ್ತಾರೆ ಅಂತ. ಸೊ ನಾನೇನಿಲ್ಲ, ನನಗೆ ಬರೆದು ಕೊಟ್ಟು ಓದು ಅಂತ ಕೊಟ್ಟಿದ್ರು. ನಾವು 2 ಅವರ್ ಟ್ರೈ ಮಾಡಿದ್ರು ಆಗ್ತಾ ಇರಲಿಲ್ಲ. ಹಂಗೆ ಅಷ್ಟು ಸಗದಾಗಿ ಬರೆದಿದ್ರು ಒಟ್ಟರು. ಅವತ್ತು ಕೇಳಿದವನೇ ಅಂದ್ಕೊಂಡಿದ್ದೆ. ಸೊ ಆದರೆ ನನಗೆ ಯಾಕೆ ಬರಬೇಕು ಅನಿಸ್ತಾ ಅಂದ್ರೆ, ನಿಮ್ದೊಂದಿಷ್ಟು ಲೆಜೆಂಡ್ರಿ ಸಾಂಗ್ ಇದೆ. ಅಟ್ಲೀಸ್ಟ್ ಈ ಸಾಂಗಲ್ಲಿ ನಾವು ಒಂದು ಹೆಂಗೋ ಒಂದು ಬಂದು ಕಾಣಿಸ್ಕೊಂಡ್ರೆ ಅನ್ನೋದು ಸ್ವಾರ್ಥ ಇದೆ. ಅಷ್ಟು ಚೆನ್ನಾಗಿದೆ, ಸಕ್ಕತ್ 100% ಇದು ಹಿಟ್ ಆಗೋ ಸಾಂಗ್ಗೆ. ಸೊ ನಾನು ಮೊನ್ನೆ ಕೇಳಿದಾಗಲೇ ಹೇಳಿದೆ, ಅಣ್ಣ ಏನು ಚೆನ್ನಾಗಿ ಬರ್ತಿದ್ದೀರ ಅಣ್ಣ, ಕೇಳ್ತಾ ಇದ್ರೇ ಅಮಲ್ ಹತ್ತುತ್ತೆ. ಇನ್ನು ಅಮಲಲ್ಲೇ ಕೇಳ್ಬಿಟ್ರೆ ಇನ್ನು ಹೆಂಗಾಗುತ್ತೆ ಅನಿಸಿತ್ತು. ಹಂಗಾಗಿ ಹಿಂಗಾಯ್ತಾ. ಸೊ ತುಂಬ ಚೆನ್ನಾಗಿದೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ತುಂಬ ಚೆನ್ನಾಗಿ ಹೇಳಿದ್ದೀರಾ.
ತುಂಬ ಚೆನ್ನಾಗಿದೆ. ಎಲ್ಲರೂ ಸಾಂಗ್ ಕೇಳಿ, ಎಲ್ಲರೂ ಸಾಂಗ್ ನೋಡಿ. ವಿ ಶಂಕರ್ ಅಂತ. ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಸಾಂಗ್ ಕೇಳಿದ್ದೀನಿ. ಅಮಲು ಸರ್ದು ಮತ್ತು ಶರತ್ ಸರ್ದು ಒಂದು ಒಳ್ಳೆ ಕಾಂಬಿನೇಷನು. ಈ ಮುಂಚೆ ಇವರು ಮಾಡಿರೋಂಥ ಹಾಡುಗಳಿಗೆ ನಾವೆಲ್ಲ ಕುಂತಿದ್ದೀವಿ, ಅದೊಂದು ಖುಷಿ ಇದೆ ನಮಗೆ. ಆ್ಯಂಡ್ ಚೇತನ್ ಸೋಸ್ಕರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಈಗ ರೀಸೆಂಟಾಗಿ ಬಂದಂಥ ಸಿನಿಮಾ ಉಡಾಳಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದು ಒಳ್ಳೆ ಸಾಂಗ್ ಇದೆ. ಒಂಥರ ಗುಂಡಲ್ಲೇ ಹಾಡು ಕೇಳ್ಕೊಂತ ಕುತ್ಕೋಬೋದು. ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಕೇಳಿ ಆದಷ್ಟು ನೀವೆಲ್ಲರೂ 100% ಇಷ್ಟಪಡ್ತೀರಂತ ಭಾವಿಸ್ತೀನಿ. ಥ್ಯಾಂಕ್ ಯು. 2026 ಮೊದಲನೆಯ ಪ್ರೆಸ್ ಮೀಟ್ ಅಂತ ಕೇಳಿ ಅದೇನೋ ಒಂಥರದ ಕಾಕತಾಳೀಯ. 2026 ಮೊದಲನೆಯ ಪ್ರೆಸ್ ಮೀಟಿನಲ್ಲಿ ಸೇರ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ. 2025 ಅಷ್ಟೇನು ಜಾಸ್ತಿ ಏನು ಚಟುವಟಿಕೆಗಳಿರಲಿಲ್ಲ ನಮ್ಮದು. ಈ ಒಂದು ಇವತ್ತಿನ ಒಂದು ವಾತಾವರಣ ಏನಿದೆಯಲ್ಲ, ಇವತ್ತಿನ ನೋಡುವಂಥದ್ದು, ನನಗೆ ಗೊತ್ತಿರೋ ಹಾಗೆ ತುಂಬ ಯಶಸ್ವಿ ವರ್ಷ ಇದಾಗುತ್ತೆ ಅಂತ ಅನ್ನೋವಂಥದ್ದು ಒಳಗಡೆ ಎಲ್ಲೋ ಒಂದು ಹಾರ್ಟಿನ ಕೊನೆಯಲ್ಲಿ, ತುದಿಯಲ್ಲಿ, ಒಂದು ಕಾರ್ನರಲ್ಲಿ ಹೇಳ್ತಾ ಇದೆ. ಆ ಥರದೊಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂದರೆ ಇದಕ್ಕೆ ಕಾರಣಕರ್ತರು ನೀವುಗಳು. ಯಾಕಂತಂದರೆ ಇವತ್ತು ನೀವಿಲ್ಲದೆ ಏನೂ ಆಗಲ್ಲ. ನಿಮ್ಮ ಮುಖಾಂತರ ಇವತ್ತು ಜನಗಳನ್ನು ನೋಡುವಂಥದ್ದು, ನಿಮ್ಮ ಮುಖಾಂತರ ಜನಗಳನ್ನು ಮನಸ್ಸನ್ನು ತಲುಪುವಂಥದ್ದು ಆಗುತ್ತೆ ಗೊತ್ತಾ. ಅದು ವರ್ಷದ ಮೊದಲೇ ಆಗ್ತಾ ಇರುವಂಥ ನನಗೆ ಇಷ್ಟು ವರ್ಷದ ಪ್ರೆಸ್ ಮೀಟ್ಗಳಾಗಿರ್ಬೋದು, ಇಷ್ಟು ವರ್ಷದ ಇದಾಗಿರ್ಬೋದು, ವರ್ಷದ ಮೊದಲನೆಯ 1 ಅಥವಾ 2ನೇ ದಿವಸದಲ್ಲಿ ಒಂದು ಪ್ರೆಸ್ ಮೀಟಿಂಗಲ್ಲಿ ಸೇರ್ತಾ ಇರುವಂಥದ್ದು ನನ್ನ ಲೈಫಿನಲ್ಲಿ ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮು ಇವತ್ತು ಒಂದು ವರ್ಷವನ್ನು ಭಾಳ ಹರ್ಷದಾಯಕವಾಗಿ ಶುರು ಮಾಡ್ತಿದ್ದೀವಿ ಅಂತ ಅನ್ನುವಂಥದ್ದು ನನಗೆ ಖುಷಿ ಕೊಟ್ಟಿರುವಂಥ ವಿಚಾರ. ಒಂದಿಷ್ಟು ವಿಚಾರ ಇದೆ ರೀ ಈ ಅಮೂಲಿನ ಒಂದು ಜರ್ನಿಯಲ್ಲಿ. ನಾನು ಎಲ್ಲಿಂದ ಶುರು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಭಾಳ ಮೊದಲುಗಳು ಈ ಈವೆಂಟ್ನಲ್ಲಿ ಆಗ್ತಾ ಇರುವಂಥದ್ದು ನಾನು ಆಗಲೇ ಹೇಳಿದೆ. 2026 ಮೊದಲನೇದರಲ್ಲಿ, ಆಮೇಲೆ ನ್ಯೂ ಇಯರಲ್ಲಿ ಆಗ್ತಾ ಇರುವಂಥದ್ದಕ್ಕೆ ನನ್ನ ಲೈಫಿನಲ್ಲಿ ಮೊದಲನೇದು ಅಂತ. ಇನ್ನೊಂದು ಹೇಳ್ತೀನಿ, ನಾನೊಬ್ಬ ನಟನಾಗಿ ಒಂದಿಷ್ಟು ವರ್ಷಗಳು ಕಳೆದು ಒಂದಿಷ್ಟು ಪ್ರೆಸ್ ಮೀಟ್ಗಳಾಗಿದೆ. ಆದರೆ ಹಾಡುಗಾರಿಕೆ ಅಂತ ಬಂದಾಗ ಹಾಡುಗಾರಿಕೆಗೋಸ್ಕರನೇ ಒಂದು ಪ್ರೆಸ್ ಮೀಟು ಅಂತ ಈ ಥರದ ಒಂದು ಇದು ಆಗ್ತಾ ಇರುವಂಥದ್ದು ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಆಗ್ತದೆ. ನನಗೂ ಫಸ್ಟ್ ಇದು ನೋಡಿ, ಈ ಥರದ್ದು ಮೊದಲುಗಳು ಆಗಬೇಕು ಅಂತ ಅನ್ನೋದಕ್ಕೆ ದೃಢವಾದಂಥ ಒಂದು ನಿರ್ಧಾರ ತಗೊಳ್ಳುವ ಗಟ್ಟಿ ಮನಸ್ಸಿರಬೇಕು, ಗಟ್ಟಿ ನಿರ್ಧಾರ ತಗೊಳ್ಳುವಂಥ ಹುಮ್ಮಸ್ಸಿರಬೇಕು. ಅದಕ್ಕೆ ಫುಲ್ ಕ್ರೆಡಿಟ್ಸು ಭಟ್ಸಾರ್ ಅವರು, ಫುಲ್ ಕ್ರೆಡಿಟ್ಸ್ ಭಟ್ಸಾರ್ ಅವರಿಗೆ. ಯಾಕಂತಂದರೆ ಅವರು ತಗೊಂಡಂಥ ನಿರ್ಧಾರ, ಅವರು ನಿಂತ್ಕೊತಾರೆ ಅಂತ ಒಂದು ವಿಚಾರಕ್ಕೆ. ಅಲ್ಲಾಡಲ್ಲ ರೀ, ಅವ್ರನ್ನ ಅಲ್ಲಾಡ್ಸೋಕ್ಕೆ ಆಗಲ್ಲ. ನಾನು ಒಂದೇನೋ ಒಂದು ಗೆರೆ ಹಾಕಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಮಾಸ್ತರ್ ನೀವು ಬರಬೇಕು ಅಂತ. ಎಲ್ಲಿಂದ ಶುರು ಮಾಡ್ತೀನಿ ಹೇಳ್ತೀನಿ ಕೇಳಿ. ಆಗಲೇ ಸರ್ ಹೇಳಿದಾಗ ಅಷ್ಟು ಜನ ಹೇಳ್ತಾಯಿದ್ರು ಚೆನ್ನಾಗಾಡಿದ್ದೀನಿ ಅಂತ. ದೇವರಾಣೆ ನಾನು ಸಿಂಗರ್ ಅಲ್ಲ, ನಾನು ಯಾವುದೇ ಥರದ ಸರಿಗಮ ಪದನಿಸ ಒಂದು ಶಾಸ್ತ್ರೀಯವಾಗಿ ಕುತ್ಕೊಂಡು ಎಲ್ಲೂ ನಾನು ಒಂದು ಹಾಡದಂಥವ್ನು ಕಲಿತಂಥವನಲ್ಲ. ಆದರೂ ಕೂಡ ಈ ಸಂಗೀತದ ಒಂದು ಜರ್ನಿ ಇದು ಸಾಗಿ ಇಷ್ಟು ವರ್ಷ ಹಿಂಗೆ ಬರ್ತಾ ಇದೆ ಅಂತ ಅನ್ನೋದಾದರೆ ಅಷ್ಟಕ್ಕಷ್ಟು ಆಶೀರ್ವಾದ, ಅಷ್ಟಕ್ಕಷ್ಟು ಕ್ರೆಡಿಟ್ಸು ರಂಗಭೂಮಿಗೆ ಸಿಗಬೇಕು. ರಂಗಭೂಮಿಯಿಂದ ಬಂದಂಥವ್ನು ನಾನು, ಕೇಳ್ಮೆಯಿಂದ ಬಂದಂಥದ್ದು. ಇದು ಹೆಂಗೆ ಅಂತಂತಂದರೆ ಕುಟುಪಾಠ ಅಂತ ನಮಗೆ. ಕುಟುಪಾಠ ಅಂದರೆ ಅಲ್ಲ, ಎಲ್ಲೋ ನೋಡಿ ಕಲಿಯೋದು, ಕದ್ದು ಇದನ್ನು ಮಾಡ್ಕೊಳ್ಳೋದು. ಹೆಂಗೆ ಅಂತಂದರೆ ನಮಗೆ ಹೊರಗಡೆ ಏನಾದ್ರು ಒಂದು ಹೊಸ ಸಾಂಗ್ ಕೇಳಿ ಮನೆಗೆ ಬಂದು ಹಾಡ್ಕೊಂಡಾಗ ನಮ್ಮ ತಾಯಿಯವರು ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಸೀನಿಯರ್ ಆಗಿದೆ. ಅವ್ರ ತಂದೆ ವಿದ್ವಾನ್, ನಮ್ಮ ತಾಯಿಯವರ ಅಣ್ಣ ವಿದ್ವಾನ್ ಅವರು ಸಂಗೀತದಲ್ಲಿ. ಇಷ್ಟು ಜನಗಳನ್ನು ಇಟ್ಕೊಂಡಿದ್ದೀನಿ, ನಾನೇನೂ ಕಲ್ತಿಲ್ಲ. ಅಲ್ಲಿ ಹೆಂಗಾಗೋಯಿತು ಅಂತಂದರೆ ನಮ್ಮ ಕರೆಕ್ಷನ್ಸ್ ಹೆಂಗೆ ಬರೋದು ಅಂತಂದರೆ, ಇಲ್ಲಿ ಯಾವುದೋ ಸಿನಿಮಾ ಹಾಡುಗಳನ್ನ ಏನೋ ಕೇಳ್ಕೊಂಡು ಬಂದು ನಮ್ಮಷ್ಟು ನಾವು ಗುನುಗ್ತೀವಲ್ಲ. ನಮ್ಮಮ್ಮ ಅಡುಗೆ ಮನೇಲಿ ಇರೋರು, ನಾವೆಲ್ಲೋ ಗುನುಗಿದ್ರೆ ಅದೆಲ್ಲ ಹೋಯ್ತು ನೋಡೋದು, ಇನ್ನೊಂದ್ಸಲ ಹೇಳು ಅಂತ ಅನ್ನೋರು. ನಾವು ಇನ್ನೊಂದು ಸಲ ಹಾಡಬೇಕು ಅಂತ ಇನ್ನೂ ಯಾವಾಗಲಾದ್ರು ಗುನುಗ್ಬೇಕಾದ್ರೆ ನಮ್ಮಮ್ಮ ಅಲ್ಲಿಗೆ ಅಂದ್ಬಿಟ್ಟು ಒಂದು 3 ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಗುನುಗ್ತಾ ಇರ್ತಿದ್ವಿ ನಾವು. ನಿಜವಾದ ಪಾಠಶಾಲೆ ಅನುಷ್ಠವಾಗಿತ್ತು ಸರ್ ಸಂಗೀತಕ್ಕೆ ನಮಗೆ. ಆ ಥರ ಕುಟುಪಾಠ ಮಾಡ್ಕೊಂಡು ಬಂದಂಥವ್ರು. ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಇದ್ದಂಥದ್ದು. ಆದರೆ ಅಲ್ಲಿಂದ ಇನ್ನೊಂದು ಜರ್ನಿ ಶುರು ಆಗುತ್ತೆ ಹಾಡುಗಾರಿಕೆ ಮತ್ತು ಶರಣ್ನಲ್ಲಿ. ಇದು ಶರಣಿಂದ ಏನೂ ಅಲ್ಲ ರೀ. ಇವತ್ತು ನಾವು ನಿರ್ಧಾರ ತಗೊಂಡ್ವಿ, ನಾನಿಲ್ಲಿ ಬಂದು ಈ ಸಿಂಗರು
ಈ ಆಲ್ಬಮ್ ಇರಬೇಕು ಅಂತನ್ನುವಂಥದ್ದು, ಈ ನಂಬರ್ಗೆ ಶರಣ್ ಅವರೇ ಆಡಬೇಕು, ಇಂಥವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಇಂಥವರೇ ನಿರ್ಮಾಪಕರಾಗಬೇಕು ಅಂತನ್ನುವಂಥದ್ದು ನಾವು ನಿರ್ಧಾರ ತಗೊಂಡ್ವಿ ಅಂತಂದರೆ ಅದು ನೆಪ ಮಾತ್ರ. ಆದರೆ ನಿಜವಾದ ನಿರ್ಧಾರ ಆ ಸಾಂಗ್ಗೆ ತೊಗೊಂಡಿರುತ್ತೆ, ನಿಜವಾದ ನಿರ್ಧಾರ ಆ ಸಾಂಗ್ಗೆ ತೊಗೊಂಡಿರುತ್ತೆ. ಇವ್ರು ನನಗೆ ಸಿಂಗರು, ಇವರು ಮ್ಯೂಸಿಕ್ ಡೈರೆಕ್ಟರು, ಇವ್ರು ನಿರ್ಮಾಪಕರು, ಇವರು ಇದರ ಫುಲ್ ಕಾರಣಕರ್ತರು ಅಂತನ್ನುವಂಥದ್ದು. ನಾವು ಇಲ್ಲಿ ಬಂದು ಸೇರಿದ್ದೀವಿ ಅಂತಂದರೆ ಅದಕ್ಕೆ ನಿಜವಾದ ಕಾರಣ ಅಮೂಲ್ಯ ಅಂತನ್ನುವಂಥ ಒಂದು ಇದೇನೆ. ನನಗೆ ಬಹಳ ಭಯ ಆಗೋದು ಪರ್ಫಾರ್ಮೆನ್ಸ್ ಅಂತ ಭಯ ಆಗೋದು ಅಂದರೆ ಹಾಡುಗಾರಿಕೆ. ನನಗೆ ಕ್ಯಾಮ್ರಾ ನನ್ನ 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 ಡೈಲಿ ಬ್ರೆಡ್ಡಿಗೆ, ಆದರೆ ಮೈಕ್ ನನ್ನಲ್ಲ. ಈ ಮೈಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡು ಕೆಲವು ಸಾಂಗ್ಗಳು ಕಚ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ, ಕಾನ್ಫಿಡೆನ್ಸೇ ಬರೋಲ್ಲ. ಈ ವಿಚಾರಕ್ಕೆ ಅಂತ ಹೇಳ್ತೀನಿ, ಇದ್ರ ಜರ್ನಿ ಏನು ಶುರು ಆಯಿತು ಅಂತ. ಇವರು ಫಸ್ಟ್ ಟೈಮ್ ನನಗೊಂದು ಫೋನ್ ಮಾಡ್ತಾರೆ, ಮಾಸ್ತರ್ ಒಂದು ಸಾಂಗ್ ಮಾಡಿದ್ದೀವಿ, ಭಾರಿ ಮಸ್ತಾಗಿದ್ದು, ನೀವೇ ಆಡಬೇಕು ಇದನ್ನು ಅಂತ. ಇವರು ಯಾವಾಗ ಉತ್ಸಾಹ ಜಾಸ್ತಿ ಆಗುತ್ತೋ ಅಲ್ಲಿ ನನಗೆ ಇನ್ನೂ ಡೋಸ್ ಜಾಸ್ತಿ. ಯಾಕಂದರೆ ಅವರು ಅಷ್ಟು ನಂಬಿಕೆ ಇಟ್ಕೊಂಡ್ಬಿಟ್ಟವ್ರು ಆ ಸಾಂಗ್ ಮೇಲೆ. ನಾನು ಹೆಂಗೆ ಗುರು ಇದನ್ನು ಇಲ್ಲ ಅಂತಂದ್ಲಿ ಅಂತ. ಸರಿನಾ? ಇಲ್ಲ ಅನ್ನೋಂಗಿಲ್ಲ. ಯಾಕಂದರೆ ನೋಡಿ, ನಮ್ಮದು ಅವ್ರದ್ದು ಜರ್ನಿ ಇಷ್ಟು ವರ್ಷಗಳು ಸಾಗಿ ಬಂದ್ರೂ ಕೂಡ ನಟನಾಗಿ ಅವ್ರ ಜೊತೆಲಿ ಕೆಲಸ ಮಾಡೋಕ್ಕೆ ಇನ್ನೂ ಆಗಿಲ್ಲ ನನ್ನ ಕೈಗೆ. ನೋಡಿ, ಅಲ್ಲೂ ಕೂಡ ಖಂಡಿತ. ಯಾಕಂತಂದರೆ ನನ್ನ ಅವರ ಒಂದು ಬೆಸಿಗೆ ಇದೆಯಲ್ಲ, ನಟ ಮತ್ತು ನಿರ್ದೇಶಕ ಅನ್ನೋದಕ್ಕಿಂತಲೂ ಕೂಡ ಇವತ್ತು ನಮ್ಮಿಬ್ಬರೂ ಇಷ್ಟು ವರ್ಷಗಳು ಸಾಗಿಸ್ಕೊಂಡು ಬಂದಿದೆ ಅಂದರೆ ಅದರ ಪೂರ್ತಿ ಕ್ರೆಡಿಟ್ಸು ಸಂಗೀತಕ್ಕೆ ಸಿಗುತ್ತೆ. ಸಂಗೀತ ನಮ್ಮಿಬ್ಬರೂ ಕೂಡ ಇಷ್ಟು ವರ್ಷಗಳಿಂದ ಗಟ್ಟಿಯಾದ ಒಂದು ಬಾಂಧವ್ಯ. ನಿಜ ಹೇಳಬೇಕು ಅಂದರೆ ನನಗೆ ಫಸ್ಟ್ ಸಾಂಗ್ ಅವರು ಬರೆದಿದ್ದು ಖಾಲಿ ಕ್ವಾರ್ಟರ್ ಸಾಂಗ್. ಅಮೂಲ್ಯನಿಂದಲೇ ಶುರುವಾಗಿರೋದು ನಮ್ಮಿಬ್ಬರದ್ದು ಸಂಬಂಧ. ಇವತ್ತು 13 ವರ್ಷ 12 ವರ್ಷ ಆಯಿತು ಮಾಸ್ತರ. 12 ವರ್ಷ ಆದ್ರೂ ಕೂಡ ಅಮಲಿನಲ್ಲೇ ಇದ್ದೇವೆ. ಯಾಕಂತಂದರೆ ನನಗೆ ಹೆಂಗಾರು ಮಾಡಿ ಈ ಸಾಂಗಿಂದ ತಪ್ಪಿಸ್ಕೋಬೇಕು ಅಂತನ್ನೋದು ನನ್ನ ತಲೆಗೆ ಬಂದ್ಬಿಡ್ತು. ಯಾಕಂದರೆ ಸಾಂಗ್ ನನಗೆ ಕಳಿಸಿದ್ರು, ಇದು ನಮ್ಮ ಕೈಲಿ ಆಗಲ್ಲ, ಸಿಕ್ಕಾಪಟ್ಟೆ ವಿದ್ವತ್ ಕೇಳುವಂಥ ಸಾಂಗ್ ಇದೆ, ಇದು ಲೈಟ್ ಸಾಂಗ್ ಅಲ್ಲ, ಇದನ್ನು ನನಗೆ ನ್ಯಾಯ ಒದಗಿಸೋಕ್ಕಾಗಲ್ಲ ಅಂತ ಡಿಸೈಡ್ ಆಗೋದು. ಹೆಂಗೆ ತಪ್ಪಿಸ್ಕೊಳ್ಳೋದು ಇರುತ್ತೆ ಸರ್, ಏನು ಮಾಡೋಣ, ಯಾವತ್ತು ಇಟ್ಕೊಂಡಿದ್ದೀರಾ ಸರ್, ಯಾವಾಗ ರಿಲೀಸು ಅಂತಂದೆ. ನಾನು ಹೆಂಗಾರ ಮಾಡಿ ಅಲ್ಲಿ ತನಕ ಕಳ್ಳಿ ಆ ಡೇಟ್ ದಾಟಿಸ್ಕೊಂಡು ನಾನು ಸಿಗೋದೇ ಇಲ್ಲ ಅಂತ ಇವ್ರು ಬೇರೆ ಸಿಂಗರ್ ಮಾತಾಡಲಿ ಅಂತ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಇವಾಗ ನಿಜ ಹೇಳ್ತೀನಿ ನಿಮಗೆ, ಏನೇನೋ ಡೌನ್ ಮಾಡಿದೆ ರೀ ನಾನು. ಒಂದು ಸಲ ಅಲ್ಲಿ ಅನ್ನೋದು, ಇನ್ನೊಂದು ಸಲ ಗಂಟ್ಲು ಬಿದ್ದಿದೆ ಅನ್ನೋದು. ನಿಜ ಮಾಡ್ತಾರೆ, ಗಂಟ್ಲೇನು ಬಿದ್ದಿರಲಿಲ್ಲ, ಗಂಟ್ಲು ಚೆನ್ನಾಗೇ ಇತ್ತು, ಗಂಟ್ಲು ಚೆನ್ನಾಗೇ ಇತ್ತು. ಈಗ ಬಿಡ್ತಾನೆ ಇಲ್ಲ ನನಗೆ. ಸರಿ, ಅದ್ರದ್ದು ವಾಯ್ಸ್ ನೋಟ್ಗಳು ಇದೆ ನನ್ನ ಹತ್ರ, ಆಮೇಲೆ ಕೇಳಿಸ್ತೀನಿ ನಿಮಗೆ. ಎಷ್ಟು ಪಾಪ ಎಷ್ಟು ಚೆನ್ನಾಗಿ ತಪ್ಪಿಗೆ ಹಾಕಿದ್ದೀನಿ ಅಂದರೆ ಇವ್ರಿಗೆ. ಆದರೆ ಏನು ತಪ್ಪಿಗೆ ಹಾಕಿದ್ರೆ ಏನೂ ಆಗಲೇ ಇಲ್ಲ, ನನಗೆ ಇನ್ನೂ ಬಿಟ್ಬಿಡ್ತಾರೆ ಇವರು ಅಂತ. ಒಂದು ಸಲ ಪರ್ಸ್ನಲ್ಲಾಗಿ ಇವ್ರಿಗೆ ಫೋನ್ ಮಾಡಿದೆ, ಇವ್ರೇನೋ ಬಿಡೋಂತ ಕಾಣೆ. ಇವ್ರಿಗೆ ಫೋನ್ ಮಾಡಿಬಿಟ್ಟು ಇವ್ರ ನಂಬರ್ ಇಸ್ಕೊಂಡು, ಇವ್ರ ನಂಬರ್ ನಿಮ್ಮ ಹತ್ರ ಇಸ್ಕೊಂಡಿದ್ದೀನಿ, ಇವ್ರ ಹತ್ರ ಇಸ್ಕೊಂಡಿದ್ದೀನಿ ನಂಬರ್. ಫೋನ್ ಮಾಡಿಬಿಟ್ಟು, ಸರ್ ಗಂಟ್ಲಿಗೆ ಹೋಗಿದೆ ಅಂದಿದ್ದೆಲ್ಲ ಡೌವು, ನನಗೇನು ಗಂಟ್ಲು ಹೋಗಿಲ್ಲ, ನನ್ನ ಕೈಲಿ ಹಾಡು ಆಡೋಕ್ಕಾಗ್ತಾಯಿಲ್ಲ ಸರ್, ಭಾಳ ಕಷ್ಟ ಆಯ್ತಾಯಿದೆ, ನನ್ನ ಬಿಟ್ಬಿಡಿ ಸರ್ ಅಂದೆ ಇವ್ರನ್ನ. ಅವ್ರಿಗೆ ಹೇಳೋಕ್ಕೆ ಹೋಗಬೇಡಿ, ಇವ್ರು ಬಿಟ್ಬಿಡಿ ಸರ್, ಒಂದು ಸಲ ಸುಮ್ಮನೆ ಕೇಳೋ ಥರ ಮಾಡಿ ನಮ್ಮ ಮನೆಗೆ ಬರ್ತೀನಿ ಅಂದ್ರಿ ಇವರು. ಏನಂತ ನಾನೇನು ಅಂದ್ಕೊಂಡೆ, ಇವ್ರು ನಮ್ಮ ಮನೆಗೆ ಬಂದು ನಾನು ರಿಜೆಕ್ಟ್ ಮಾಡೋಗ್ತಾರೆ ಅಂತ. ನನಗೆ ನಿಜವಾಗ್ಲೂ ರಿಜೆಕ್ಟ್ ಮಾಡಿದ್ದಿದ್ರೆ ಭಾಳ ಖುಷಿ ಪಡ್ತಿದ್ದೇನೋ ಅವತ್ತು. ಆದರೆ ಇವರು ಬಂದರು, ನಾನು ಯಾವುದೋ ಒಂದು ಲೈನು ಸ್ವಲ್ಪ ಕಷ್ಟವಾಗಿರುವಂಥದ್ದು, ಇದು ಎಂಥ ಅಲ್ಲ ದೊಡ್ಡ ಮನೆಂದರೆ ಅದೊಂದು ಅಷ್ಟು ಆಡಬೇಕು, ಅದಷ್ಟೇ ಆಡಿದ್ದು ನಾನು. ಸರ್ ಸೂಪರ್ ಸರ್ ಅಂದ್ಬಿಟ್ಟು ಹಿಂಗೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ರು. ನಾನು ಈ ಕಡೆನೂ ಲಾಕು, ಇವ್ರ ಕಡೆನೂ ಲಾಕು. ಸರ್ ಏನು ಮಾಡೋದು ಹಿಂಗಿದೆ ಅಂತಂದರೆ, ಅದಕ್ಕೆ ಭಾಳ ಒಂದೆರಡು ಒಳ್ಳೆ ಉದಾಹರಣೆಗಳು ಕೊಟ್ಟರು. ಎಷ್ಟು ಚೆಂದ ಹೇಳಿದ್ರು ಅಂತಂದರೆ, ಸರಿ ಸರ್ ನೀವು ಕೆಲಸ ಮಾಡಿ, ಏನು ಪ್ರಾಕ್ಟೀಸು ಮಾಡಬೇಡಿ, ಏನು ಮಾಡಬೇಡಿ, ಇದೊಂದು ಲೈನ್ ಹೇಳಿದ್ರಲ್ಲ ಸಾಕು, ನೀವು ಅಲ್ಲಿಗೆ ಬನ್ನಿ ಸರ್, ನೀವು ಕಣ್ಣು ಮುಚ್ಕೊಂಡು ಲೈನ್ದಾಗ ಅಲ್ಲಿಗೆ ಬನ್ನಿ, ಅಲ್ಲಿ ಮುಂದಿಂದ ನಾನು ಮಾಡಿಸ್ತೀನಿ ಅಂತಂದು. ಇವತ್ತು ನಿಜ ಹೇಳ್ತೀನಿ, ಅವತ್ತು ನಾನು ಅಲ್ಲೇನು ಹೋದ್ನಲ್ಲ, ಒಂದು ಕಾಳೆ ಹಾಲೆ ಆಗಿ ಹೋಗಿದ್ದೆ. ನಿಜವಾಗ್ಲೂ ಅಷ್ಟು ಚಂದನೇ ಹಾಡನ್ನು ಬರೆದಂಥದ್ದು, ಅಷ್ಟು ಚಂದನೇ ಇದನ್ನು ಮೂಡಿಸ್ಕೊಟ್ಟಂಥವ್ರು ಚೇತನ್ ಅವರು. ಆ್ಯಕ್ಚುಲಿ ಅವರು ಆದಷ್ಟು ಅಲ್ಲ, ಸಾಹಿತ್ಯದಲ್ಲಿ ಇಡೀ ಸಂಗೀತದ ಹೇಳ್ತಾರೆ, ಅಷ್ಟು ಕ್ರೆಡಿಟ್ಸು ಇವರುಗಳಿಗೆ ಸೇರಬೇಕು. ಯಾಕಂತಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಸಂಗೀತಗಾರ ಆದರೆ ನಮ್ಮಂಥ ನಾನ್ ಸಿಂಗರ್ಸ್ ಇದ್ದಾರೆ, ನಾನ್ ಸಿಂಗರ್ ಅಲ್ಲ, ನಾನ್ ಸಿಂಗರ್
ನಮ್ಮಂಥ ನಾನ್ ಸಿಂಗರ್ಸ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಅವರೇ ಹೇಳ್ಕೊಡ್ತಾ ಇದ್ವಿ. ಅಷ್ಟು ಚೆಂದ ನನ್ನನ್ನು ಸಾಗಿಸ್ಕೊಂಡು ಬಂದರು. ಏನಾದ್ರೂ ಆ ಸಾಂಗಿನಲ್ಲಿ ನಿಜ ಚೆನ್ನಾಗಿದೆ, ನನ್ನ ಹಾಡುಗಾರಿಕೆ ಚೆನ್ನಾಗಿದೆ ಅಂತ ತಮ್ಮೆಲ್ಲರಿಗೂ ಅನಿಸಿದೆ ಅಂದರೆ ಅಷ್ಟೂ ಕ್ರೆಡಿಟ್ಸು ಅವ್ರಿಗೆ ಸೇರಬೇಕು. ಇಷ್ಟೋ ಏನಾದರೂ ಸ್ವಲ್ಪ ಬಂದರೆ ಅದಷ್ಟು ನನ್ನದು, ಆ ಕ್ರೆಡಿಟ್ಸ್ ನನಗೆ ಸುಮಾರಾಗಿ ಬಂದಿದೆ. ಇವ್ರು ಹೆಂಗೆ ಗಂಡು ಕಟ್ಟಿದೆ ಅಂತ ಡ್ರಾ ಮಾಡ್ತಾರೆ, ಇವಾಗಲೂ ಹಂಗೆ ಡ್ರಾ ಮಾಡ್ತಿದ್ದಾರೆ. ಚೆನ್ನಾಗಿ ಹಾಡೋದು ಪೂರ್ತಿ ನಾನು 10-20% ಹೇಳ್ಕೊಟ್ಟಿದ್ದೀನಿ, ಮಿಕ್ಕಿದೆಲ್ಲ ಇವರೇ ಹಾಡೋದು. ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಂಥವರು ಮಧುರವರು. ಯಾಕಂದರೆ ಇವರ ಮೊದಲನೇ ಪರಿಚಯ ನನಗೆ. ನೋಡಿ, ಈ ಥರದ್ದೊಂದು ಆಲ್ಬಮ್ಗೋಸ್ಕರನೇ ಒಂದು ಪ್ರೆಸ್ ಮೀಟ್ ತನಕ ಆಗುತ್ತೆ, ಈ ಥರದ್ದೊಂದು ಪ್ಲ್ಯಾನ್ ಆಗುತ್ತೆ, ಒಂದು ಸಿನಿಮಾ ಥರ ಇವತ್ತು ಇಲ್ಲಿ ಒಂದು ಆಲ್ಬಮ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಇವತ್ತು ಒಂದು ಸಂಗೀತಕ್ಕೆ ಈ ಟೀಮು ಇಟ್ಟಿರುವಂಥ ಪ್ರೀತಿ, ಸಂಗೀತಕ್ಕೆ ಈ ಟೀಮ್ ಇಟ್ಟಿರುವಂಥ ನಂಬಿಕೆನೇ ಕಾರಣ. ಇವತ್ತು ಅಮಲು 5 ಲಕ್ಷ 6 ಲಕ್ಷ ಆರ್ಗ್ಯಾನಿಕ್ ಆಗಿ ಇವತ್ತು ರೀಚ್ ಆಗಿದೆ ಅಂತ ಅನ್ನೋದಾದರೆ ಇದೆಷ್ಟು ಜನಕ್ಕೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸು. ಇವತ್ತೆಲ್ಲ ನಮ್ಮ ನಾಯಕ ನಟರಿದ್ದಾರೆ, ಹುಳಿ ಬಂದಿದ್ದಾರೆ, ಈ ಜಾಗದ ಒಡೆಯರು ಬಂದಿದ್ದಾರೆ. ಸೊ ಹೀಗಾಗಿ ಇದಿಷ್ಟು ಒಂದು ವಾತಾವರಣ ಎಷ್ಟು ಖುಷಿ ಕೊಡ್ತಾ ಇದೆ ಅಂತಂದರೆ, ಹೊಸ ವರ್ಷವನ್ನು ಭಾಳ ಹುರುಪಿನಿಂದ ಶುರು ಮಾಡುವಂಥದ್ದು. ಅಮಲು ಅಂತ ಅನ್ನುವಂಥದ್ದು ಇದೆಯಲ್ಲ, ನಿಜವಾದ ದೊಡ್ಡ ಅಮಲು ಇವತ್ತು ನಿಮಗೆ ಇರೋದು ಸರ್. ಯಾಕೆ ಅಂತ ಕೇಳಿ, ಯಾವ ಥರದ ಅಮಲು ಅಂತ. ಅವರಿಗೆ ಅವರ ಕೆಲಸದ ಮೇಲಿರುವಂಥ ಅಮಲು, ಅವರಿಗೆ ತಮ್ಮ ಕ್ರಿಯೇಟಿವಿಟಿ ಮೇಲಿರುವಂಥ ಅಮಲು, ಅವರಿಗೆ ತಮ್ಮ ಮುಂದಿನ ಜರ್ನಿ ಆಗಿರ್ಬೋದು, ಏನೋ ಒಂದು ಹೊಸತನದವಾಗಿ ಏನೋ ಕಂಡುಹಿಡಿಬೇಕು, ಇದರಲ್ಲಿ ಏನೋ ಒಂದು ಪ್ರಯತ್ನ ಮಾಡಬೇಕು, ಪ್ರಯೋಗ ಮಾಡಬೇಕು ಅಂತ ಅನ್ನೋ ಅಮಲಿದೆ ಗೊತ್ತಾ. ಇವತ್ತು ನಿರಂತರವಾಗಿ ಇಷ್ಟು ವರ್ಷಗಳಾದ್ರೂ ಕೂಡ ಯಶಸ್ವಿಯಾಗಿ ಇಲ್ಲಿ ಗೊತ್ತಿದ್ದಾರೆ ಅಂತಂದರೆ ಆ ಅಮಲೇ ಕಾರಣ ಸರ್. ಆ ಆರೋಗ್ಯಕರವಾದಂಥ ಅಮಲೇ ಕಾರಣ. ಈ ಅಮಲು ನಿಮಗೂ ಬರಲಿ ಅಂತ ಅನ್ನೋವಂಥದ್ದು ನಿಮ್ಮಿಂದ ಪ್ರೇರಣೆ ಅಂತ ಅನ್ನೋವಂಥದ್ದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಈ ಒಂದು ಸಂಜೆ ನಿಮ್ಮನ್ನು ನೋಡೋವಂಥ ಒಂದು ಸೌಭಾಗ್ಯ ಅಮಲು ತಂಡ ನನಗೆ ಮಾಡಿಕೊಟ್ಟಿದೆ. ಇನ್ನೂ ಇಷ್ಟು ಹೆಚ್ಚು ರೀಚ್ ಆಗಲಿ ಈ ಸಾಂಗು.